ನಮ್ಮ ಮೈಸೂರಿನ ಸರಸ್ವತಿಪುರಂ ಅಲ್ಲಿ ಆಗಿರೋ ಒಂದು ರಿಯಲ್ ಇನ್ಸಿಡೆಂಟ್ ನೋಡ್ಕೊಂಡು ಬನ್ನಿ. ಕೆಜಿ ಚಿನ್ನ ಕೊಟ್ವಿ, 1.5 ಕೆಜಿ ಬೆಳ್ಳಿ ಕೊಟ್ವಿ, ಪ್ರತಿ ಒಂದು ಕೊಟ್ಟಿ ಅಲ್ಲ, ಇವಾಗಿನ ಕರೆಂಟ್ ಸಿಚುವೇಶನ್ ಪೇರೆಂಟ್ಸ್ಗೆಲ್ಲ ಏನ್ ಬಂದಿರೋದು, ಏನಾಗಿದೆ? ಗೌರ್ಮೆಂಟ್ ಜಾಬೇ ಬೇಕು, ಬಿಲ್ಡಿಂಗ್ಸೇ ಬೇಕು, ಹೊಲ ಎಕರೆ ಜಮೀನ್ ಇರ್ಬೇಕು, ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಾ ಇರ್ಬೇಕು. ನೀವ್ ಹಿಂಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದಾರೆ, ಅವ್ರು ಇನ್ನು ನಿಮ್ಮಿಂದ ಡಬಲ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಕೇಳ್ತೀರಾ, ದುಡ್ಡು ಇದೆಯಾ, ಎಲ್ಲ ಕೇಳ್ತೀರಾ, ಹುಡುಗ ಹೆಂಗೆ, ಕ್ಯಾರೆಕ್ಟರ್ ಹೆಂಗೆ, ಏನ್ ಕತೆ, ಏನು ಕೇಳೋದಿಲ್ಲ. ದುಡ್ಡಷ್ಟೇ ಇಂಪಾರ್ಟೆಂಟ್. ಈಗ ನೋಡಿದ್ರಲ್ಲ ವಿಡಿಯೋ, ಅರ್ಧ ಕೆಜಿ ಚಿನ್ನ, 1.5 ಕೆಜಿ ಬೆಳ್ಳಿ ಎಲ್ಲ ಮಡ್ಸಿ ಮುಕ್ಳಿಲ್ ಇಟ್ಕೊಳ್ಳಿ. ಕೊನೆಗೆ ಯಾವ್ದೋ ನ್ಯೂಸ್ ಚಾನಲ್ ಮುಂದೆ ಕುತ್ಕೊಂಡು ಗೊಳೋ ಅಂತ ಅಳೋದಲ್ಲ. ಫಸ್ಟೇ ಕೊಡ್ಬೇಕಾದ್ರೇನೆ ನೋಡಿ ಮಾಡಿ ಯೋಚನೆ ಮಾಡಿ ಕೊಡ್ಬೇಕು. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಡಿಮ್ಯಾಂಡ್ ಮಾಡೋದ್ ಬಿಟ್ಟು ಒಂದು ಒಳ್ಳೆ ಕಡೆ ನೋಡಿ ನಿಮ್ಮನೆ ಹೆಣ್ಮಕ್ಳನ್ನ ನೆಮ್ಮದಿಯಾಗಿ ಬಾಳೋದಕ್ಕೆ ಬಿಡಿ. ಎಲ್ಲಾನು ಕೊಟ್ಟು ನೆಮ್ಮದಿ ಕೊಡ್ಲಿಲ್ಲ ಅಂದ್ರೆ ಏನಕ್ಕೆ? ಥ್ಯಾಂಕ್ ಯು.